ಎಲ್ಲ ಕ್ಯಾಬ್ ಚಾಲಕರಿಗೆ ನಂದೊಂದು ಮಾತು ಅಂದರೆ ನೀವು ದಯವಿಟ್ಟು ಈ ಮಾತು ಕೇಳಲೇಬೇಕು. ಆಲ್ಮೋಸ್ಟ್ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಲೇಬೇಕು. ಅಂದರೆ ಓಲಾ ಒಬ್ಬರಲ್ಲಿ ನಾವು ಜೀತಕ್ಕೆ ಅವ್ರು ನಮ್ಮನ್ನು ಕೈಲಿ ದುಡಿಸ್ತಾ ಇರೋದು. ಗೋರ್ಮೆಂಟ್ ರೂಲ್ಸ್ ಪ್ರಕಾರ ನಮಗೆ 23 ರೂಪಾಯಿ ಐತೆ ಕಿಲೋಮೀಟ್ರಿಗೆ. ಅವರು 12, 13 ರೂಪಾಯಿ, 14 ರೂಪಾಯಿ ಕೊಟ್ಕೊಂಡು ಅದಕ್ಕೆ ನಾವು ರೀಚಾರ್ಜ್ ಮಾಡಿಕೊಂಡು ಅವ್ರದ್ದು ಕಮಿಷನ್ ಹಿಡ್ಕೊಂಡು ನಮಗೆ ಏನೂ ಸಿಗ್ತಾಯಿಲ್ಲ. ಒಟ್ಟಲ್ಲಿ ನಾವು ಜೀತಕ್ಕೆ ದುಡಿತಾ ಇರೋದು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು. ಇನ್ನು ಕ್ಯಾಬ್ ಓಡಿಸೋ ಬದಲು ಇನ್ನು ಯಾವ್ದಾದ್ರು ಬೇರೆ ತರಕಾರಿ ವ್ಯಾಪಾರನೋ ಇಲ್ಲ ಟೀ ಅಂಗಡಿನೋ ಇಲ್ಲ ಗಾರೆ ಕೆಲಸಕ್ಕೆ ಹೋದ್ರೂ ಸಾಕು. ನೆಮ್ಮದಿ ಜೀವನ. 8 ಅವರ್ ಕೆಲಸ ಆದಮೇಲೆ ಮನೆಗೆ ಹೋಗ್ಬೋದು. ನಾವು ಇದನ್ನು ಮನೆ ಬಿಟ್ಟು ನಾವು ದುಡ್ದುಬಿಟ್ಟು ನಮಗೆ ಏನೂ ಸಿಗ್ತಾಯಿಲ್ಲ. ಅಂದರೆ ಒಂದು ಬ್ಯಾಚುಲರ್ ಲೆಕ್ಕಾಚಾರಕ್ಕೆ ದುಡಿಬೋದು. ಅಂದರೆ ಫ್ಯಾಮಿಲಿ ಲೆಕ್ಕಾಚಾರಕ್ಕೆಲ್ಲ ದುಡಿಯೋಕ್ಕಾಗಲ್ಲ. ಇನ್ನು ಮಕ್ಕಳಿಗೆ ಶಾಲೆ ಫೀಸು ಅಂದರೆ ಮನೆ ಕಡೆ ಇನ್ನೊಂದು ಆರೋಗ್ಯ ಹುಷಾರಿಲ್ಲ ಅಂದರೂ ನಮಗೆ ನೋಡೋಕ್ಕೆ ನಿಭಾಯಿಸೋಕೆ ಏನಾಗಲ್ಲ. ಈ ಸೂಳೆ ಮಕ್ಕಳು ಓಲೋ ಉಬ್ರ್ ಅವರು ನಮಗೆ EF PF ಏನು ಕೊಡೋಲ್ಲ. ನಾವು ಸತ್ತೋದ್ರೂ ಏನಿಲ್ಲ. ಒಟ್ಟಲ್ಲಿ ನಮ್ಮನ್ನು ಸಾಯಿಸ್ತಾರೆ ಅವ್ರು ಮಾತ್ರ. ಅದರ ಬದಲು ನಿಮಗೆಲ್ಲರಿಗೂ ನಿಮ್ಮ ಕೈ ಮುಗಿತೀನಿ. ಟ್ಯಾಕ್ಸ್ ಅಂದರೆ ಕ್ಯಾಬ್ ಚಾಲಕರಿಗೆ ಎಲ್ಲರಿಗೊಂದು ನಮ್ಮ ಕೈ ಮುಗಿದು ಕೇಳ್ಕೊಳ್ತಿರೋದು ಟೂನರ್ ಟ್ಯಾಕ್ಸ್ ಆ್ಯಪ್. ಅದೀಗ ಎಲ್ಲ ಮೀಟ್ರ್ ಚಾರ್ಜಿಂಗ್ ಕೊಡ್ತಿದ್ದಾರೆ. ನೆಕ್ಸ್ಟ್ ಅವ್ರದ್ದೇ ಒಂದು ಆ್ಯಪ್ ಅವರು ಲಾಂಚ್ ಮಾಡ್ತಿದ್ದಾರಂತೆ. ಅಂದರೆ ಮಾಮೂಲಿ ಓಲೋ ಬರ್ತಾರಲ್ಲ, ಪರ್ ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಒಳಗಾದ್ರೆ 100 ರೂಪಾಯಿ, ಅದ್ರ ಮೇಲೆ ಆದರೆ 23 ರೂಪಾಯಿ 22 ರೂಪಾಯಿ ಆ್ಯಡ್ ಆಯ್ತಾ ಹೋಗ್ತಾ ಇರ್ತದೆ. ನಾವು ಆ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ನಾವು ಒಟ್ಟಲ್ಲಿ ನಮಗೆ ಬಿಲ್ಲಿಂಗ್ ಪವರ್ ಸಮೇತ ಐತೆ. ಕಸ್ಟಮರ್ಗೆ ನಾವು ಬಿಲ್ಲೇ ಸಮೇತ ಸೆಂಡ್ ಮಾಡ್ಬೋದು. ಎಲ್ಲ ಅದರಲ್ಲೇ ಏನು ಜಾಸ್ತಿ ಏನಿಲ್ಲ. ಈ ಮೊಬೈಲಲ್ಲಿ ವಾಟ್ಸಪ್ ಹೆಂಗೆ ಯೂಸ್ ಮಾಡ್ತೀವಿ ಅದೇ ಥರನೇ ಅದರಲ್ಲಿ ಇರೋದು. ಮ್ಯಾಪ್ ಓಪನ್ ಮಾಡ್ಕೊಳ್ಳೋದು, ಹೋಗೋದು, ವೇಟಿಂಗ್ ಚಾರ್ಜ್ ಎಲ್ಲ ಇರ್ತದೆ. ಇದಾದಮೇಲೆ ಅವ್ರಿಗೆ ಬಿಲ್ಲ ಆಗಲೇ ಅವ್ರು ಶೇರ್ ಹೊಡೆದ್ಬಿಟ್ಟು ಅವ್ರ ವಾಟ್ಸಪ್ ನಂಬರ್ಗೆ ಆಗಲೇ ಕಳಿಸ್ಕೊಡ್ಬೋದು. ಬಿಲ್ಲಿಂಗ್ ಸಮೇತ ಆಗಿರ್ತದೆ. ನಮಗೆ ಸಮಸ್ಯೆ ಆಗಲ್ಲ. ಅಂದರೆ ಚಾಲಕರು ಬದುಕೋಬೋದು. ದಯವಿಟ್ಟು ನನ್ನ ಮಾತು ಕೇಳಿ ಟೂನರ್ ಟ್ಯಾಕ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಕಸ್ಟಮರ್ಗೆ ನೀವು ಆಲ್ಮೋಸ್ಟ್ ಹೇಳಿ. ಒಟ್ಟಿನಲ್ಲಿ ಹಿಂದಿ ಅವ್ರ ಜೊತೆಲ್ಲ ನಾವು ಮಾತಾಡಿ ಗೆಲ್ಲಕ್ಕಾಗಲ್ಲ. ಅವರು 83 ರೂಪಾಯಿ 92 ಪೈಸೆ ಅಂದರೆ 83 ರೂಪಾಯಿನ ಹಾಕೋದು. ಒಂದು 10 ರೂಪಾಯಿ ಜಾಸ್ತಿ ನ್ಯಾಯ ಕೊಡಲ್ಲ ಅವರು. ಅದೆಲ್ಲ ನಮ್ಮ ಕನ್ನಡದವ್ರದ್ದಲ್ಲ, ವಿಶಾಲದ ಮನಸ್ಸು. ಆ ಆ್ಯಪಲ್ಲಿ ಅವ್ರಿಗೆ ನೋಡಿ ಕಷ್ಟ ನೋಡ್ಬಿಟ್ಟು ಅದೊಂದು 20, 30, 50 ರೂಪಾಯಿ ಹಾಕಿರೋರು ನೋಡಿದ್ದೀನಿ. ಹಿಂದಿನ ಮಕ್ಕಳೆಲ್ಲ ಹಾಕೋದಿಲ್ಲ. ಅಂಥವ್ರಿಗೆಲ್ಲ ನಾವು ಆ್ಯಪ್ ಹಾಕೊಂಡೇ ಓಡಿಸಿ. ಕಸ್ಟಮರ್ಗೆ ಹೇಳಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ. ಇಲ್ಲಾಂದ್ರೆ ಬಾಡಿಗೆ ಬರ್ತದೆ. ನಾವು 10 ಜನ ನಾವು ಆಲ್ಮೋಸ್ಟ್ ನಾವೆಲ್ಲರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಈ ಆ್ಯಪನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಬೆಳೆಸ್ಕೊಂಡು ಹೋದಷ್ಟು ನಮಗೆ ಲೈಫ್ ಇರ್ತದೆ. ಜೈ ಹಿಂದ್, ಜೈ ಕರ್ನಾಟಕ.